ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ರು ಎಲ್ಲಿರ್ಬೋದು, ಹೇಗಿರ್ಬೋದು, ಅವ್ರನ್ನ ಹೇಗೆ ಕಂಡುಹಿಡಿಯೋದು? ಇಷ್ಟು ವರ್ಷ ನಮ್ಮ ರಕ್ತ ಸಂಬಂಧದ ಬಗ್ಗೆ ನನಗೆ ಗೊತ್ತಿರಲಿಲ್ವಾ? ಈಗ ಹೇಗೆ ಅವ್ರನ್ನ ಹುಡ್ಕೋದು? ವಿಶ್ವ, ಏನಾಯ್ತು? ಏನೋ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಕಾರ್ಯನೂ ಎಲ್ಲ ಆಯಿತು. ಅಮ್ಮ ತುಂಬ ನೆನಪಾಗ್ತಿದ್ದಾರಾ? ಜಾನು, ನಾವು ಹೇಗೆ ಅಂದರೆ ನಮ್ಮ ಹತ್ರ ತುಂಬ ಸಮಯ ಇರುತ್ತೆ ಅಂತ ಆರಾಮಾಗಿದ್ಬಿಡ್ತೀವಿ. ಆದರೆ ಆ ಸಮಯ ಎಷ್ಟು ಬೇಗ ಮುಂದೆ ಹೋಗ್ಬಿಡುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ. ಈಗ ನೋಡು, ಅಮ್ಮ ನಮ್ಮಿಂದ ಎಷ್ಟು ಬೇಗ ಮರೆಯಾಗೋದ್ರು. ಅವ್ರು ನನ್ನ ಹತ್ರ ಏನೇನೋ ಹೇಳ್ಕೊಬೇಕು ಅಂದ್ಕೊಂಡಿದ್ರು. ಆದರೆ ಅವ್ರ ಮನಸ್ಸಲ್ಲಿದ್ದ ವಿಷಯಗಳು ಮಣ್ಣಾಗೋಯ್ತಲ್ಲ. ಹೌದು ವಿಶ್ವ, ಸಮಯ ಅಂದ್ರೇ ಹೀಗಲ್ವಾ? ಯಾವಾಗ ಏನು ಹೇಗೆ ಯಾವುದು ಸುಳಿವೇ ಕೊಡೋದಿಲ್ಲ. ಕಾಲ ಮೀರಿ ಹೋದ್ಮೇಲೆ ಸಿಗ್ಲಿಲ್ವಲ್ಲ ಅಂತ ಕೊರಗ್ತೀವಿ. ವ್ಯಕ್ತಿನ ಕಳ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಇವ್ರ ಜೊತೆ ಇನ್ನೊಂದು ಸ್ವಲ್ಪ ಕಳಿಬೇಕಿತ್ತಲ್ಲ ಅಂತ ಅನ್ಕೋತೀವಿ. ಆದರೆ ಅದು ಮತ್ತೆ ಸಾಧ್ಯನೇ ಆಗಲ್ಲ ಅಷ್ಟೆ. ನಿಜ ಜಾನು, ನಾನು ಅಮ್ಮನ ಹತ್ರ ಮನ್ಸು ಬಿಚ್ಚಿ ಮಾತಾಡಬೇಕಿತ್ತು. ಅವ್ರ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಳೋದಕ್ಕೆ ನಾನು ಅವ್ರಿಗೆ ಟೈಮ್ ಕೊಡಬೇಕಿತ್ತು. ಅವ್ರ ಮನಸ್ಸಲ್ಲಿರೋದೆಲ್ಲ ಗೊತ್ತಾಗಿದ್ದಿದ್ರೆ ನನಗೆಲ್ಲ ಸಿಕ್ಕಿರೋದು. ಈಗಲೂ ನೀನೆಲ್ಲ ಮಾಡ್ಬೋದು ಕಣೋ. ಅವ್ರಿಗೇನು ಆಸೆ ಇತ್ತೋ ಅದನ್ನೆಲ್ಲ ನಾವು ಮಾಡ್ತಾ, ಅವ್ರ ಉದ್ದೇಶಗಳಲ್ಲಿ ನಾವು ಅದನ್ನು ನೆರವೇರಿಸ್ತಾ ಅವ್ರನ್ನ ಜೀವಂತವಾಗಿ ನಾವು ನೋಡ್ಬೋದು. ಅವ್ರ ಆತ್ಮ ನೆಮ್ಮದಿಯಾಗಿರ್ಬೇಕು ಅಂದರೆ ಅವ್ರಿಗೇನೇನು ಇಷ್ಟ ಅದನ್ನೆಲ್ಲ ನಾವು ನೆರವೇರಿಸ್ಬೇಕು ಅಷ್ಟೇ. ನಿಜವಾಗ್ಲೂ ಅವ್ರ ಆತ್ಮ ನಮ್ಮ ಜೊತೆಗಿರುತ್ತೆ ಅಂತ ಅನ್ಸುತ್ತಾ ಜಾನು? ನಮಗೂ ಗೊತ್ತಿಲ್ಲ ಕಣೋ, ಎಲ್ಲರೂ ಹಾಗೆ ಹೇಳ್ತಾರೆ ಅಷ್ಟೆ. ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅಂದರೆ ಅವ್ರಿಗೆ ಏನೇನು ಇಷ್ಟ ಅದನ್ನೆಲ್ಲ ನಾವು ನೆರವೇರಿಸ್ತಾ ಬರಬೇಕು ಅಂತ. ಯಾಕೆ ಆ ಥರ ಏನಾದರೂ ಇದೆಯಾ? ಅಮ್ಮ ನೆರವೇರಿಸ್ಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರಾ? ನನ್ನ ಮನಸ್ಸಲ್ಲಿ ನಮ್ಮ ಮನೇಲಿ ಹುಟ್ಟಿದ ಹೆಣ್ಮಗಳು ನಮ್ಮ ಮನೆಗೆ ಬರಬೇಕು, ಅವಳಿಗೆ ಬಾಗ್ನ ಕೊಡಬೇಕು, ಪ್ರತಿ ವರ್ಷ ಅವಳನ್ನ ಗೌರಿ ಹಬ್ಬಕ್ಕೆ ಕರಿಬೇಕು, ಎಲ್ಲ ಹೆಣ್ಮಕ್ಳ ಥರ ಅವಳು ತವ್ರ ಮನೆಗೆ ಬಂದು ಹೋಗಿ ಮಾಡಬೇಕು. ಅವಳ ಕುಟುಂಬ ನಮ್ಮ ಕುಟುಂಬ ಒಂದಾಗಬೇಕು. ಲಕ್ಷ್ಮಿ ಯಾವಾಗ ಬರ್ತಾಳೋ ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಇಲ್ಲ ಜಾನು, ಆದರೆ ಅವ್ರು ನನಗೆ ಏನೇನೋ ಹೇಳಬೇಕು ಅಂದ್ಕೊಂಡಿದ್ರಲ್ಲ, ಅದನ್ನೆಲ್ಲ ನಾನು ತಿಳ್ಕೋಬೇಕು. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾದರೆ ಅವ್ರ ಆಸೆಗಳೇನಿತ್ತು ಅದನ್ನೆಲ್ಲ ಈಡೇರಿಸ್ಬೋದಲ್ವಾ? ಇವ್ರ ಅತ್ತೆ ಬಗ್ಗೆ ಇವನಿಗಿನ್ನೂ ಗೊತ್ತಿಲ್ಲ. ಅಮ್ಮ ತೀರ್ಕೊಂಡಿದ್ದ ದಿನಾನು ಬಂದಿದ್ರು, ಆದರೆ ಕಾರ್ಯಕ್ಕೆ ಬಂದಿಲ್ಲ. ಈಗ ಈ ವಿಷಯ ಎಲ್ಲ ಹೇಳಿದ್ರೆ ಇವನು ಹೇಗೆ ತಗೋತಾನೋ ಏನೋ. ಹೇಳ ಬೇಡವಾ? ಜಾನು, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಣೋ, ನೀನು ಹೇಳಿದ್ದೆ ಸರಿ. ಅವ್ರು ಏನೇನು ಆಗಬೇಕು ಅಂತ ಇಷ್ಟಪಟ್ಟಿದ್ದಾರೆ ಅದನ್ನು ನಾವು ಮಾಡಬೇಕು, ಅದೇ ಸರಿ. ಅದೇ ನನಗೇನಾದರೂ ಹೇಳಿದಾರಾ ಅಂತ ನೆನಪು ಮಾಡ್ಕೋತಾ ಇದ್ದೆ ಅಷ್ಟೆ. ನಿನ್ಗೇನಾದರೂ ನೆನಪಾದರೆ ತಕ್ಷಣ ನಂಗೆ ಬಂದು ಹೇಳು. ಇವನು ಇಷ್ಟೊಂದು ಕೇಳ್ತಿದ್ದಾನೆ, ನಾನು ಹೇಳ್ದೆ ಹೋದರೆ ತಪ್ಪಾಗುತ್ತಾ? ಹೇಳಲಾ? ಈಗ ಏನು ಮಾಡಲಿ? ಸರಿ ಜಾನು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಹೋಗಿ ಬರ್ತೀನಿ. ಇರು, ಊಟ ಮಾಡ್ಕೊಂಡು ಹೋಗುವಂತೆ. ಇಲ್ಲ ಜಾನು, ಯಾಕೋ ಹಸಿವಿಲ್ಲ, ಆಮೇಲೆ ಮಾಡ್ತೀನಿ. ಹಾಗೆ ಹೇಳಿದ್ರೆ ಹೇಗೆ? ಟೈಮ್ಗೆ ಸ್ವಲ್ಪನಾದರೂ ತಿಂದು ಹೋಗಲೇಬೇಕು. ಇರೋ ನಿಮಿಷ ಬಂದೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ